ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ಸುಂದರ ಕಾಲದಂದು ಕೌಶಿಕೆಯಾಗಿ ಸುಂದರ ಕಳೆದಂದು ಕೌಶಿಕೆಯಾಗಿ ನಿಂತರು ಕದಂಬವನದು ಅಂದು ಸುಂದರ ಕಳೆದಂದು ಕೌಶಿಕೆಯಾಗಿ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಮುಗಿಸಿ ಎಂಬಲ್ಲಿಗೆ ಅಧರ್ಮ ಸಹಿತವಾದದ್ದು ಅಂತಲೇ ಅರ್ಥ. ಆದರೆ ಯಾವುದರ ಪ್ರಮಾಣ ಎಷ್ಟಿರಬೇಕು, ಯಾವುದು ವಿಜೃಂಭಿಸಬೇಕು ಅನ್ನೋದನ್ನು ತಾತ್ವಿಕ ನೆಲೆಯಲ್ಲಿ ನಿರ್ಧರಿಸಬೇಕಾದ ಶಿಕ್ಷಕರೂಪಿಣಿ ನಾನಾಗಿದ್ದೇನೆ. ಆದ್ದರಿಂದಲೇ ಈ ಸೂಕ್ಷ್ಮವನ್ನು ತಿಳಿದ ದೇವತೆಗಳು ನಮ್ಮ ಬದುಕಿನ ದೀನತೆಯನ್ನು ನಿವೇದಿಸಿಕೊಳ್ಳುವುದಕ್ಕೆ ತುಹಿನಗಿರಿಯ ಕಾರ್ಯವನ್ನು ಏರಿ ಬರಬೇಕಾದ ದೀನ ಸ್ಥಿತಿಯನ್ನು ಅವರ ಬದುಕಿನಲ್ಲಿ ಬಂದನಿಸಿದೆ. ಬದುಕಿರುವ ಕಷ್ಟ ಪರಂಪರೆಗಳು ಅಪರಿಹಾರ್ಯವಾದದ್ದು ಅನ್ನೋ ನಿಲುವಿಗೆ ಬದ್ಧರಾದ ದೇವತೆಗಳು ಎಲ್ಲರೂ ಸಮಾನ ಮನಸ್ಕರಾಗಿ ಶುಭ ದಾನವರಿಂದ ದಷ್ಟವಾದ ಕೃಷ್ಣದ ಕರುಣೆಯನ್ನು ಬಗೆ ಬಗೆಯಾಗಿ ನಿವೇದಿಸಿಕೊಳ್ಳುವುದಕ್ಕೆ ಮುಂದಾದರಲ್ಲ. ಅಭಯ ಪುರಳಾಗಿ ಸಾಕಾರಗೊಂಡೆ ಎಂದು ಸಮಯದೊಳಗೆ ಕಳವಾರವನ್ನು ನಾನು ತಿಳಿಸಿಕೊಟ್ಟೇನೆ ಎಂದು ಆಡಿದ ಅಭಯವಾಕ್ಯ ಇದು ಮರೆಯ ಮಾತಲ್ಲ, ಇದು ನೆರೆಯಬೇಕಾದ ಮಾತು. ಹಾಗಾದರೆ ಹೇಗೆ ನಡೆಸಿಕೊಳ್ಳಲಿ? ಸಂಕಲ್ಪದಿಂದಲೇ ಕಳವಾರವನ್ನೆಲ್ಲ ಸುತ್ತುವಲೆ ಕೂಡಲೇ ವಿಧಿಯಿಂದ ದತ್ತವಾದ ಹೊರಬರವು ತ್ಯಾಗ ಕೂಡದು. ಹಾಗೆಂದು ನೇರವಾಗಿ ಶೋಣಿತಾಪುರಕ್ಕೆ ಪ್ರಯಾಣವನ್ನು ಬೆಳೆಸಲಿ. ಸ್ವಕ್ಷೇತ್ರ ಅಧಿಕಗೊಂಡಿರುವ ಜಲವೆಂಬಲ ಜೊತೆಗೆ ವಿಧಿಯ ವರ